ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಈ ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಲಾಭದಾಯಕ ಮಾಸ. ಕನ್ಯಾ ರಾಶಿಯವರಂತೂ ನವೆಂಬರ್ ತಿಂಗಳಲ್ಲಿ ಒಳ್ಳೆ ಲಾಭವನ್ನ ಯಶಸ್ಸನ್ನು ಅನುಭವಿಸಿದೆ. ಈ ಡಿಸೆಂಬರ್ ಹಾಗೆ ಇರುತ್ತಾ ಅಥವಾ ಬರತಕ್ಕಂಥದ್ದಷ್ಟು ಲಾಭದಾಯಕ ಫಲ ಕಮ್ಮಿ ಆಗುತ್ತಾ, ವರ್ಷದ ಅಂತ್ಯವಾಗ ಯಾವ ರೀತಿ ಇರುತ್ತೆ ಅಂತ ಕನ್ಯಾ ರಾಶಿಯವರಿಗೆ ತುಂಬಾ ಕುತೂಹಲ ಇರುತ್ತೆ. ಖಂಡಿತ ಕನ್ಯಾ ರಾಶಿ ಡಿಸೆಂಬರ್ ತಿಂಗಳು ಮಿಶ್ರ ಫಲವನ್ನು ಕೊಡತಕ್ಕಂಥ ಫಲಗಳ ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲದ ಅಪೇಕ್ಷೆ ಮಾಡತಕ್ಕಂಥವರಾಗಬಹುದು ಅಂತ. ಈ ಕಡೆ ಲಾಭವೂ ಇರುತ್ತೆ, ನಷ್ಟವೂ ಇರುತ್ತೆ. ಆದರೆ ಲಾಭ ಯಾವ ವಿಚಾರಕ್ಕಿರುತ್ತೋ ಅದನ್ನ ಕೊಂಚ ಮಟ್ಟಿಗೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ದ್ವಿಗುಣವಾಗತಕ್ಕಂಥದ್ದು. ನಷ್ಟ ಯಾವ ವಿಚಾರದಲ್ಲಿರುತ್ತೋ ಆ ವಿಚಾರವಾಗಿ ಸ್ವಲ್ಪ ರೀತಿಯ ಕಾನ್ಸಂಟ್ರೇಷನ್ ಆಗಿ ಕೆಲಸ ಕಾರ್ಯವನ್ನು ಮಾಡಿದ್ರೆ ಖಂಡಿತ ನಷ್ಟ ಕಮ್ಮಿ ಆಗತಕ್ಕಂಥದ್ದು. ಈ ವಿಚಾರವನ್ನ ನೀವು ಆಲೋಚನೆ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಜಯತ್ವ ಪ್ರಾಪ್ತಿಯಾಗುತ್ತೆ. ಅದು ಯಾವುದಂದ್ರೆ ನಿಮ್ಮ ಆತ್ಮಸ್ಥೈರ್ಯಗಳನ್ನ ಅಂದ್ರೆ ಆತ್ಮವಿಶ್ವಾಸವನ್ನ ಈ ಮಾಸ ಕೊಂಚ ಮಟ್ಟಿಗೆ ಜಾಸ್ತಿ ಮಾಡ್ಕೊಳ್ತಕ್ಕಂಥವರಾಗಿ. ತುಂಬಾ ಜನಕ್ಕೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ. ಅಬ್ಸರ್ವ್ ಮಾಡಿ, ಕೆಲಸವನ್ನೇನೋ ಮಾಡ್ತಾ ಇರ್ತೀರಾ, ಆದ್ರೆ ನಿಮ್ಮ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರೋದಿಲ್ಲ. ಕೆಲಸವನ್ನ ಮಾಡ್ಲಾ, ಕಂಪ್ಲೀಟ್ ಆಗುತ್ತೋ ಇಲ್ವೋ, ತಪ್ಪನ್ನು ಮಾಡ್ಬಿಟ್ರೆ ನನಗೇನಾರ ಸಮಸ್ಯೆಗಳಾಗ್ಬಿಡತ್ತಾ, ಈ ಕೆಲಸ ಭವಿಷ್ಯದಲ್ಲಿ ಲಾಭ ಕೊಡುತ್ತೋ ನಷ್ಟ ಕೊಡುತ್ತೋ, ಈ ತರ ನಾನಾ ವಿಧ ಗೊಂದಲಗಳನ್ನು ಕಾಣಿಸ್ತಾ ಇರುತ್ತೆ. ಹೇಳ್ತಕ್ಕಂಥದ್ದು ಈ ಪರಿಹಾರ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡತಕ್ಕಂಥದ್ದು. ಜೀವನದಲ್ಲಿ ಯಾವ ಕೆಲಸವನ್ನಾದ್ರೂ ಮಾಡಿ, ಮಾಡಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡಿ, ಆ ಕೆಲಸವನ್ನ ನಾನು ಮಾಡ್ಲಾ ಅಥವಾ ಬೇಡವಾ. ಒಂದು ಸಲ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ 1000 ಸಮಸ್ಯೆ ಬರಲಿ, ಆ ಕೆಲಸ ಜಯತ್ವ ಆಗ್ಲಿ ಅಥವಾ ಸೋಲು ಉಂಟಾಗ್ಲಿ, ಅದನ್ನು ಒಪ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಧ್ಯೆ ಬಿಡತಕ್ಕಂತಹ ಪರಿಸ್ಥಿತಿಗಳ ಬದಲು ಕೂಡ ಫೇಸ್ ಮಾಡ್ಕೊಂಡು ಮುನ್ನುಗ್ಗತಕ್ಕಂಥ ಒಬ್ಬ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ಕೊಳ್ಳಿ. ಅಥವಾ ಕೆಲಸ ನನ್ನ ಕೈಲಿ ಆಗಲ್ಲ, ಕೆಲಸ ಮಾಡಿದ್ರು ಕೂಡ ಪರಿಪೂರ್ಣವಾಗೋದಿಲ್ಲ, ಕೆಲಸದಲ್ಲಿ ಸಮಸ್ಯೆಗಳಿದೆ ಅಂತ ನಿಮಗೆ ಮನಸ್ಥಿತಿಗಳು ಬಂದ್ರೆ ದಯವಿಟ್ಟು ಕೆಲಸವನ್ನು ಪ್ರಾರಂಭಿಸಕ್ಕೆ ಹೋಗಬೇಡಿ. ಅರ್ಧಂಬರ್ಧ ಮನಸ್ಸಿನಲ್ಲಿ ಯಾರು ಕೆಲಸವನ್ನ ಮಾಡ್ತಾರೋ ಖಂಡಿತವಾಗಿಯೂ ಜಯತ್ವ ಪ್ರಾಪ್ತಿ ಆಗಲ್ಲ. ತುಂಬಾ ಜನ ಈ ಕಲಿಯುಗದಲ್ಲಿ ಮಾಡತಕ್ಕಂಥ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ 100% ಅಲ್ಲಿ 20 ರಿಂದ 30% ಆ ವಿಚಾರ ಬಗ್ಗೆ ತಿಳ್ಕೊಂಡಿರ್ತೀರ. ಇನ್ನು ಮಿಕ್ಕಿದ 70% ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ರೂ ಕೂಡ ಈಗ ಶುರು ಮಾಡೋಣ ಕೆಲಸವನ್ನ, ಹೊರಗೆ ಹೋಗ್ತಾ ಕಲಿತು ತದನಂತರ ಸಕ್ಸಸ್ ಕಾರಣ ಅಂತೇಳಿ 30% ಕಲಿಕೆಯಲ್ಲೇ ಕೆಲಸವನ್ನು ಶುರು ಮಾಡ್ಬಿಡ್ತೀರ. ಈ ಕಡೆ ಕೆಲಸ ಮಾಡಬೇಕು ಅಂತಿದ್ದಾಗ ಕಲಿಕೆಗೆ ಸಮಯ ಇರೋದಿಲ್ಲ. ಮತ್ತೆ ಲಾಭ ಸ್ವಲ್ಪ ಶುರುವಾದಾಗ ಲಾಭ ಬರ್ತಿದೆಯಲ್ಲ, ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತೇಳಿ ಆ ಮನಸ್ಸಿಗೆ ಸ್ಟಿಕ್ ಮಾಡ್ತೀರ. ಅದು ಆ ಸಮಸ್ಯೆಯನ್ನು ಕನ್ಯಾ ರಾಶಿ ಈ ಮಾಸ ಎದುರಿಸತಕ್ಕಂಥದ್ದು. ಪರಿಪೂರ್ಣವಾಗಿ ಕೆಲಸವನ್ನ ಕಲೀರಿ. 10 ದಿನ ಅಲ್ಲ, 1 ತಿಂಗಳು ಲೇಟೇ ಆಗ್ಲಿ, ಯೋಚನೆ ಮಾಡಬೇಡಿ. ಪರಿಪೂರ್ಣವಾಗಿ ಕೆಲಸವನ್ನ ಕಲಿತ್ರೆ ಖಂಡಿತ ಆ ಕೆಲಸ ನಿಮ್ಗೆಲ್ಲ ಫಲವನ್ನ ಕೊಡತಕ್ಕಂಥದ್ದು ಅಂತ. ಕಲಿತಿರತಕ್ಕಂಥ ವಿದ್ಯೆ ಯಾವತ್ತೂ ಮೋಸ ಮಾಡಲ್ಲ, ತಿಳಿದಿರ್ಲಿ. ಅದು ಯಾವುದೇ ಆಗಿರಬಹುದು. ಒಂದು ಸರಿ ಕಲಿತಕ್ಕಂಥ ವಿದ್ಯೆ ಸದಾಕಾಲ ಸಾಯುವರು ಕೂಡ ನಿಮಗೆ ಸಹಾಯವಾಗತಕ್ಕಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರು ಯಾವುದನ್ನೇ ಕಲಿತರು, ಯಾವುದ್ರ ಮೇಲೆ ವಿಶ್ವಾಸವಿದ್ರು ನಂಬಿಕೆ ಇರಲಿ. ಅರ್ಧಂಬರ್ಧ ಮನಸ್ಸಲ್ಲಿ ಏನು ಕೂಡ ಈ ಮಾಸ ಮಾಡಬೇಡಿ, ಪೂರ್ಣ ಮನಸ್ಸಿನಿಂದ ಮಾಡಿಕೊಳ್ಳಿ, ಖಂಡಿತ ಲಾಭ ಸಿಗುತ್ತೆ. ಆತ್ಮೀಯರೊಂದಿಗೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಆತ್ಮೀಯರೊಂದಿಗೆ ಏನೇ ಕೆಲಸ ಕಾರ್ಯವನ್ನ ಈ ಮಾಸ ನೀವು ಮಾಡಿದ್ರು, ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೇ ಮಾಡಬಹುದು, ಆತ್ಮೀಯರೊಂದಿಗೆ ವ್ಯವಹಾರವೇ ಮಾಡಬಹುದು. ಅದು ನಿಮಗೆ ಲಾಭದಾಯಕವಾಗಿರುತ್ತೆ. ಖಂಡಿತವಾಗಿಯೂ ಅದು ಎಲ್ಲ ರೀತಿಯ ಅನುಕೂಲಗಳನ್ನ ಕೊಡತಕ್ಕಂಥದ್ದಾಗಿರುತ್ತೆ. ಹಾಗೆಯೇ ಕನ್ಯಾ ರಾಶಿಯವರು ಈ ಮಾಸ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುತ್ತೆ. ಆತ್ಮೀಯರೊಂದಿಗೆ ಉತ್ತಮ ಸಮಯವನ್ನು ಕಳೀತೀರ. ಆ ಉತ್ತಮ ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸಿಗೆ ಸ್ವಲ್ಪ ತೃಪ್ತಿವಾದಕ. ಆತ್ಮೀಯರೊಂದಿಗೆ ಉತ್ತಮ ಸಮಯವನ್ನ ಈ ಮಾಸದಲ್ಲಿ ಕಳೀತೀರ. ಆತ್ಮೀಯರೊಂದಿಗೆ ಉತ್ತಮವಾಗಿ ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸಿಗೆ ಒಂದಷ್ಟು ಆರಾಮ್ಸೆ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗತಕ್ಕಂಥದ್ದು. ನಿಮ್ಮ ತಾಯಿಯ ಪ್ರೀತಿ ಈ ಮಾಸ ಕೊಂಚ ಮಟ್ಟ ಜಾಸ್ತಿಯಾಗಿ ಲಭಿಸತಕ್ಕಂಥದ್ದು ಅಂತ. ಅಂದ್ರೆ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ನಿಮ್ಮ ತಾಯಿಯವರ ಪ್ರೀತಿ ಸ್ವಲ್ಪ ನಿಮಗೆ ಜಾಸ್ತಿ ಸಿಗುತ್ತೆ. ಆ ಪ್ರೀತಿಯಿಂದ ಇನ್ನೆಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಆಕ್ಟಿವ್ ಆಗಿ ನೀವು ಕೂಡ ಭಾಗವಹಿಸ್ತೀರಾ.
ಹಾಗೂ ಒಳ್ಳೆ ಲಾಭವನ್ನ ನೀವು ಗಳಿಸ್ಕೊಳ್ತೀರ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಒಳ್ಳೆ ಲಾಭವನ್ನ ಈ ಮಾಸ ನೀವು ಕಾಣಿಸ್ಕೊಳ್ತೀರಾ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತುಂಬಾ ತಿಂಗಳು ವರ್ಷಗಳಿಂದ ಪ್ರಯತ್ನ ಕೊಟ್ಟರು ಕೂಡ ನಿಮಗೆ ಆಸ್ತಿ ಲಭಿಸಿರೋದಿಲ್ಲ. ನನಗೆ ಅಷ್ಟು ಆಸ್ತಿ ಬೇಡ, ಸ್ವಲ್ಪ ಹಣಕಾಸಿನ ನೆರವಾದ್ರೆ ಸಾಕು ಅಂತ ಯೋಚನೆ ಮಾಡ್ತಿದ್ರೆ ನೂರಾರು ಬಾರಿ ಕೂತ್ಕೊಂಡು ಅವರೊಂದಿಗೆ ಮಾತುಕತೆ ನಡೆಸಿದ್ರು ಕೂಡ ಅದು ನಿಮಗೆ ಲಾಭ ತಂದುಕೊಂಡಿರೋದಿಲ್ಲ. ಆದ್ರೆ ಈ ಮಾಸ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಪಡಿ, ನಿಮಗೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಒಳ್ಳೆ ಲಾಭವಾಗುತ್ತೆ. ಒಂದ್ಸಲ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ದೂರದ ಪ್ರವಾಸ, ಒಂದು ವಾರ ಒಂದು ತಿಂಗಳು ಕೂಡ ನೆಮ್ಮದಿ ಸಿಕ್ಕಿರೋದಿಲ್ಲ ಹಾಗೂ ಸಂತೋಷ ಆಗೋದಿಲ್ಲ. ಸಣ್ಣ ಪುಟ್ಟ ಪ್ರವಾಸ, ಅರ್ಧ ಗಂಟೆ ಆ ಸ್ಥಳಕ್ಕೆ ಹೋಗಿ ಬಂದ್ರು ಸಾಕು, ಇವನೊಂದು ವಾರ. ತುಂಬಾ ಸಲ ಏನಾಗ್ಬಿಟ್ಟಿರುತ್ತೆ, ದೂರದ ಪ್ರವಾಸ ಅಂದ್ರೆ ಒಂದು ವಾರ ಒಂದು ತಿಂಗಳು ಸಂಪೂರ್ಣ ಪ್ರವಾಸಕ್ಕೆ ಹೋಗಿ ಬಂದ್ರು ಮನಸ್ಸಿಗೆ ನೆಮ್ಮದಿ ಸಿಕ್ಕಿರೋದಿಲ್ಲ, ಆ ಪ್ರವಾಸದಲ್ಲಿ ಸಂತೋಷವನ್ನು ನೀವು ಕಾಣಿರೋದಿಲ್ಲ. ಸಣ್ಣ ಪುಟ್ಟ ಪ್ರವಾಸ ಅಂದ್ರೆ ಒಂದು 2 ಅವರ್ಸ್ ಒಂದು ಸ್ಥಳಕ್ಕೆ ಹೋಗಿ ಬಂದ್ರೆ, ಅಥವಾ ಒಂದು ಮುಕ್ಕಾಲು ಗಂಟೆ ಯಾವುದೋ ಒಂದು ಪಾರ್ಕ್ ಇದೆ ಅಲ್ಲ ಕೂತ್ಕೊಂಡ್ಬಂದು ಸಾಕು ಅಂತ ಮನಸ್ಥಿತಿ ಇರುತ್ತಲ್ಲ, ಆ ಸಣ್ಣ ಪುಟ್ಟ ಪ್ರವಾಸಗಳೇ ನಿಮಗೆ ಈ ಮಾಸದಲ್ಲಿ ಒಳ್ಳೆ ಸಂತೋಷವನ್ನ, ಒಳ್ಳೆಯ ಮನಸ್ಥಿತಿಯನ್ನು ಕೊಡುವಂತದ್ದಾಗಿರುತ್ತೆ. ಅದು ಈ ಸಂಪೂರ್ಣ ಮಾಸ ಲಾಭದಾಯಕದಿಂದ ಕೂಡಿರತಕ್ಕಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಇಂತಿಷ್ಟು ವಿಚಾರದಲ್ಲಿ ಒಳ್ಳೆ ಲಾಭವನ್ನ ಅಪೇಕ್ಷೆ ಮಾಡಬಹುದು. ಹಾಗೆಯೇ ಗೊತ್ತಿಲ್ಲದೆ ಮಾಡತಕ್ಕಂತ ಒಂದಷ್ಟು ತಪ್ಪುಗಳಿಂದ ದೊಡ್ಡ ಬೆಲೆ ತೆತ್ತಬೇಕಾಗುತ್ತೆ. ಈ ಮಾಸ ಕನ್ಯಾ ರಾಶಿಯು ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ. ಅಂದ್ರೆ ಗೊತ್ತಿಲ್ದೋ ನೀವು ಅನ್ಕೊಂಡ್ರೆ ಇರೋದಿಲ್ಲ ಆ ತರ ತಪ್ಪು ನನ್ನ ಕಡೆಯಿಂದ ಆಗತ್ತೆ ಅಂತ, ನಿಮ್ಮ ಗಮನಕ್ಕೆ ಬರದೆ ಅಥವಾ ನೆಗ್ಲೆಕ್ಟ್ ಆಗೋ ಏನೋ ತಪ್ಪನ್ನ ಮಾಡಿರ್ತೀರ. ಆ ದೊಡ್ಡ ತಪ್ಪು ನಿಮಗೆ ನಾನಾ ವಿಧ ಸಮಸ್ಯೆಗಳನ್ನ, ಈ ತಪ್ಪು ಯಾಕಾರ ಮಾಡೋದು ಜೀವನದಲ್ಲಿ ಅಂತೇಳಿ ಬಾಧಿಸತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ತುಂಬಾ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು. ಪ್ರತಿಯೊಂದು ನಿರ್ಧಾರದಲ್ಲೂ 2 ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಂಡ್ರೆ ತುಂಬಾ ಸೂಕ್ತ ಅಂತೇಳಿ. ಈ ಮಾಸ ಹಣಕಾಸಿನ ವಿಚಾರದಲ್ಲಿ ಕನ್ಯಾ ರಾಶಿಯವರು ಮೋಸವಾಗತಕ್ಕಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ದುಡ್ಡು ವೆಚ್ಚ ಜಾಸ್ತಿ ಮಾಡ್ತೀರಾ, ಅಧಿಕವಾದ ಖರ್ಚಾಗತಕ್ಕಂಥದ್ದು. 2 ರೂಪಾಯಿ ಖರ್ಚಾಗ ಕಡೆ 5 ರಿಂದ 6 ರೂಪಾಯಿ ಖರ್ಚು ಮಾಡಿಕೊಂಡು ಸಾಲ ಬಾಧೆಗಳು ಸಿಗಾಕೊಳ್ತಕ್ಕಂತಹ ಸನ್ನಿವೇಶಗಳು ಸೃಷ್ಟಿ ಆಗ್ಬಿಡುತ್ತೆ. ಕನ್ಯಾ ರಾಶಿಯವರಿಗೆ ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯಿಂದ ವ್ಯವಹರಿಸಿ. 1 ರೂಪಾಯಿ ಖರ್ಚನ್ನು ಮಾಡಬೇಕಾದ್ರೂ 100 ಬಾರಿ ಯೋಚನೆ ಮಾಡಿ, ನಾನು ಖರ್ಚು ಮಾಡತಕ್ಕಂಥ ಹಣಕಾಸು ನನಗೆ ಲಾಭದಾಯಕವೇ, ನಾನು ಆ ಹಣಕಾಸನ್ನು ಖರ್ಚು ಮಾಡಿದ್ರೆ ನನಗೆ ಪ್ರಶಸ್ತವಾಗಿದೆಯಾ, ಖರ್ಚು ಮಾಡತಕ್ಕಂಥ ಆ ದುಡ್ಡು ನನಗೆ ಮುಂದೆ ಲಾಭವಾಗಿ ಬೇರೆ ವಿಚಾರದಲ್ಲಿ ಬರಬಹುದಾ ಅಂತ ಯೋಚನೆ ಮಾಡಿ ಖರ್ಚು ಮಾಡತಕ್ಕಂಥದ್ದು. ಅತಿಯಾದ ನಂಬಿಕೆ, ಅತಿಯಾದ ಮೂರ್ಖ ವಿಶ್ವಾಸ ನಿಮ್ಮನ್ನ ಈ ಮಾಸ ಸಂಪೂರ್ಣವಾಗಿ ಮೂರ್ಖರಾಗಿ ಮಾಡ್ತಾರೆ. ಪ್ರತಿಯೊಬ್ಬರ ಮೇಲೆ ವಿಶ್ವಾಸ ಇರಬೇಕು, ಪ್ರತಿಯೊಬ್ಬರ ಮೇಲೆ ಪ್ರೀತಿ ಇರತಕ್ಕಂಥದ್ದು. ಆದ್ರೆ ಅದು ತುಂಬಾ ಅತಿಯಾದ್ರೆ, ಹೇಳ್ತಿರ್ತೀವಲ್ಲ ಆಡು ಭಾಷೆಗಳಲ್ಲಿ, ಅಮೃತವೂ ಕೂಡ ಅತಿಯಾದ ವಿಷವಾಗುತ್ತೆ ಅಂತ. ಆತರ ಈ ಮಾಸ ಕನ್ಯಾ ರಾಶಿಯಲ್ಲಿ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರ ಮೇಲೆ ನಂಬಿಕೆ ಇರಲಿ, ಪ್ರತಿಯೊಬ್ಬರ ಮೇಲೆ ವಿಶ್ವಾಸ ಬರಲಿ, ಆದ್ರೆ ಅದು ಅಧಿಕವಾಗಬಾರದು. ಅಧಿಕವಾದ ನಂಬಿಕೆ, ಅಧಿಕವಾದ ವಿಶ್ವಾಸ ಎಲ್ಲವನ್ನು ಕೂಡ ಹಾಳು ಮಾಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಜಾಗ್ರತೆ ವಹಿಸಿ, ಯಾವ ವ್ಯಕ್ತಿಯನ್ನ ಕನ್ಯಾ ರಾಶಿ ಎಷ್ಟು ನಂಬಬೇಕು ಅಷ್ಟೇ ನಂಬತಕ್ಕಂಥದ್ದು. ಅತಿಯಾದ ನಂಬಿಕೆ ಬೇಡ, ಅದು ನಷ್ಟವನ್ನೇ ತಂದು ಕೊಡತಕ್ಕಂಥ. ಕನ್ಯಾ ರಾಶಿಯವರಿಗೆ ಈ ಮಾಸ ಅಧಿಕವಾದ ಕೆಲಸದ ಒತ್ತಡಗಳಿಂದ ನಾನಾ ರೀತಿಯ ಮಾನಸಿಕ ಹಿಂಸೆಗಳನ್ನು ಅನುಭವಿಸ್ತೀರಾ. ನಿಮ್ಮ ಮೇಲಿನ ಅಧಿಕಾರಿಗಳು ಈ ಮಾಸ ನಿಮಗೆ ಕಿರಿಕಿರಿಯನ್ನ ತಂದುಕೊಡತಕ್ಕಂಥದ್ದು. ಹಾಗೆಯೇ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಲು ಕೂಡ ಹೃದಯ ಸಂಬಂಧ ಕಾಯಿಲೆಯನ್ನು ಎದುರಿಸ್ತಕ್ಕಂಥವರಿಗೆ ಈ ಮಾಸ ಅಷ್ಟು ಶುಭ ಮಾಸವಾಗಿರುವುದಿಲ್ಲ. ಅಂದ್ರೆ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಕೆಲಸದ ಯಥೇಚ್ಛವಾದ ಒತ್ತಡದಿಂದ ನಿಮ್ಮನ್ನ ಮಾನಸಿಕವಾಗಿ ಆ ಕೆಲಸ ಮುಗಿಸತಕ್ಕಂಥದ್ದಾಗ್ಬಿಡುತ್ತೆ ಅಂತ. ಪ್ರತಿಯೊಬ್ಬರು ಕೂಡ ಕೆಲಸ ಮಾಡತಕ್ಕಂಥದ್ದು ನೆಮ್ಮದಿಗಾಗಿ, ನಾಳೆ ಭವಿಷ್ಯಕ್ಕಾಗಿ. ಆದ್ರೆ ಆ ಮಾಡತಕ್ಕಂಥ ಕೆಲಸವೇ ನಿಮ್ಮ ನೆಮ್ಮದಿಯನ್ನ ಕಿತ್ಕೊಂಡ್ರೆ, ನೀವು ಮಾಡತಕ್ಕಂಥ ಕೆಲಸವೇ ನಿಮ್ಮನ್ನ ಮಾನಸಿಕವಾಗಿ ಕುಗ್ಸಿದ್ರೆ, ಆ ಕೆಲಸದಲ್ಲಿ ಖಂಡಿತವಾಗಿಯೂ ಶುಭವನ್ನ ಕಾಣೋಕೆ ಸಾಧ್ಯವೇ ಇಲ್ಲ. ಆ ದೊಡ್ಡ ಸಮಸ್ಯೆ ಕನ್ಯಾ ರಾಶಿಯವರಿಗೆ ಈ ಮಾಸ ಬಾಧಿಸುತ್ತೆ. ಈ ಮಾಸ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮಗೆ ಮಾನಸಿಕವಾಗಿ ಚುಚ್ಚು ಮಾತುಗಳನ್ನು ಆಡುವ ಮುಖಾಂತರ ನಿಮಗೆ ಕಿರಿಕಿರಿಯನ್ನು ಮಾಡ್ತಾರೆ. ಕೆಲಸದಲ್ಲಿ ಉತ್ತಮ ಅಂದ್ರೆ ಹೇಳ್ತೀರ ವರ್ಕ್ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿರ್ಬೇಕು ಅಂತ, ಖಂಡಿತವಾಗಿಯೂ ಆ ಕೆಲಸದ ಪರಿಸರ ಈ ಮಾಸ ಅಷ್ಟು ಚೆನ್ನಾಗಿರೋದಿಲ್ಲ.
ನೀವು ಯಾವ ಅಪೇಕ್ಷೆಯನ್ನ ಮಾಡಿರ್ತೀರೋ ಆ ಅಪೇಕ್ಷೆಗಳೆಲ್ಲವೂ ಕೂಡ ಕೊಂಚ ಮಟ್ಟಿಗೆ ಸುಳ್ಳಾಗ್ತಾ ಹೋಗ್ತಿರುತ್ತೆ. ಕೆಲಸದಲ್ಲಿ ಕಿರಿಕಿರಿಯನ್ನ ಜಾಸ್ತಿಯೇ ಅನುಭವಿಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಯಾರು ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಅಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅವರಿಗೆ ಈ ಮಾಸ ಪ್ರಶಸ್ತವಾದ ಮಾಸವಲ್ಲ. ಆರೋಗ್ಯದಲ್ಲಿ ಏರ್ಪೇರ ಆಗುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಕನ್ಯಾ ರಾಶಿಯವರು ಈ ಮಾಸ ಶಿವನನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತ ಶಿವನ ಅನುಗ್ರಹದಿಂದ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಹಾಗೂ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನನ್ನೆಲ್ಲ ವೀಕ್ಷಕರಿಗೆ ಆ ಮಹಾಭಗವಂತ ಉತ್ತಮ ಆರೋಗ್ಯವನ್ನು ಕರುಣಿಸಿಕೊಡ್ಲಿ ಅಂತೇಳಿ ಪ್ರಾರ್ಥಿಸುತ್ತೇನೆ. ಶುಭಮಸ್ತು.